ಅಲ್ರಿ ಮಿಸ್ಟರ್ ಅಯ್ಯ, ನಮ್ಮ ಆಫೀಸರು ಅವನ್ನ ಶೂಟ್ ಮಾಡಬೇಡ ಅಂತ ಹೇಳಿದ ಮೇಲೂ ಶೂಟ್ ಮಾಡಿ ಸಾಯಿಸಿದಿರಲ್ಲ, ಸರಿನಾ? ಇಂಥವ್ರಿಗೆಲ್ಲ ಈ ಯೂನಿಫಾರ್ಮು, ಪವರು, ರಿವಾಲ್ವರು ಅಂತ ಕೊಟ್ಟಿರೋದು ಕೋತಿಗೆ ಹೆಂಡ ಕೊಡಿಸಾಗೆ. ಅದಕ್ಕೆ ಇವರೆಲ್ಲ ಈ ರೀತಿ ಮೆರಿತಾ ಇರೋದು. ಅಲ್ಲ ರೀ, ನೀವ್ ಇಷ್ಟ ಬಂದವ್ರನ್ನ ಕೊಲ್ಲೋದಕ್ಕೆ, ಕಿತ್ತು ತಿನ್ನೋದಕ್ಕೆ ಇದು ಕಾಡಲ್ಲ. ನೀವಿರೋದು ನಾಡಿನಲ್ಲಿ, ನಾಗರಿಕ ಸಮಾಜದಲ್ಲಿ. ಗೊತ್ತು ಸರ್, ಗೊತ್ತಿದ್ದು ಮಾಡಿದೀರಾ ಅಂದ್ಮೇಲೆ ನೀವೊಬ್ಬ ಬೇಜವಾಬ್ದಾರಿ ಆಫೀಸರ್. ಯಾಕ್ರಿ ಅಯ್ಯ ಸುಮ್ನೆ ನಿಂತಿರಲ್ಲ, ಮಾತಾಡ್ರಿ. ಆನ್ಸರ್ ಹಿಮ್, ಅದರ್ವೈಸ್ ಯು ವಿಲ್ ಬಿ ಸಸ್ಪೆಂಡೆಡ್. ಐ ಆಮ್ ಸಾರಿ ಸರ್. ಸಾಕ್ಷಿಗಳನ್ನ ಹುಡುಕ್ತಾ ಅಪರಾಧಿಗಳನ್ನ ಕೋರ್ಟಿಂದ ಜೈಲ್ಗೆ, ಜೈಲಿಂದ ಕೋರ್ಟ್ ಕರ್ಕೊಂಡು ಹೋಗೋ ಕಾವಲ್ಗಾರಿಕೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಂದ್ಮೇಲೆ ಇಲ್ಲಿಗೆ ಯಾಕೆ ಬಂದೆ? ಯಾರಾದ್ರೂ ರೌಡಿಗಳ ಜೊತೆ ಸೇರ್ಕೋಬಹುದಾಗಿತ್ತಲ್ಲ. ಕರೆಕ್ಟ್ ಸರ್, ನೀವ್ ಹೇಳ್ದಾಗೆ ನಾನು ಹೊರಗಡೆ ಹೋಗಿ ರೌಡಿಗಳ ಜೊತೆ ಸೇರ್ಕೊಳ್ಳೋಣ ಅಂತ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ಏನ್ ಮಾಡೋದು, ಇರೋರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಲ್ಲ. ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾಕೆ ಮೈಯಾನ್ ಸೊಕ್ಕೇನ? ಏಯ್, ಮರ್ಯಾದೆ. ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಸಾಧಾರಣ ಕೇಸ್ ಅಲ್ಲ ಸರ್. ದೇಶ ರಕ್ಷಣೆಗೋಸ್ಕರ ಇಟ್ಟಿದ್ದ ಡಿಫೆನ್ಸ್ ಗನ್ಗಳನ್ನ ಕದ್ದು ಅದನ್ನ ನೆಕ್ಸಲೈಟ್ ಮಾರೋ ವ್ಯವಹಾರದಲ್ಲಿ ಈ SP ಶಾಮೀಲಾಗಿದ್ದಾರೆ ಅಂತ ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಶನ್. ಏ ಹಡಿಸಿ ಮಗನ, ನಾವಿಲ್ಲಿ ಕೂತಿರೋದು ಗನ್ ರಾಕೆಟ್ ವ್ಯವಹಾರದಾಗಿ ಯಾರು ಇನ್ವಾಲ್ವ್ ಅದಾರೆ, ಯಾರು ಇಲ್ಲ ಅಂತ ಡಿಸ್ಕಸ್ ಮಾಡಕ್ಕಲ್ಲಲ್ಲಿ. ನನ್ನ ಮಾತು ಮೀರಿ ಅವ್ನಿಗೆ ಯಾಕೆ ಕುಂದೇವ್ ಮಗನ? ಅದನ್ನ ಹೇಳೋ ಭೋಸಡಿಕೆ. ಎದ್ದಳ ನಿನ್ನ ಅಮ್ಮನ್. ನೋಡಿದ್ರ ಸರ್, ನಿಮ್ ಹೆತ್ತ ತಾಯಿಗೆ ಬೈದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ. 100 ಕೋಟಿ ಜನಸಂಖ್ಯೆ ಹೊತ್ತಿರೋ ನಮ್ಮ ಭಾರತ ಮಾತೆ, ಅವಳಿಗೆ ಬೈದ್ರೆ ನನಗ್ ಕೋಪ ಬರಲ್ವಾ? ಗರ್ಜನೆ ಕೇಳಪ್ಪೋ, ಆನೆ ಬರವನಿ ತಿಳಿಯಪ್ಪೋ, ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ಹೀರಾಗಿ ಹೀರನು ಇವನಪ್ಪೋ, ಶೂರಾಗಿ ಶೂರನು ಇವನಪ್ಪೋ, ಕಳ್ಳರಿಗಿವನೇ ಅಯ್ಯಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ. ನಮಃ ನಮಃ ಅಯ್ಯ ನಮೋ ನಮಃ, ನಮಃ ನಮಃ ಸತ್ಯ ನಮೋ ನಮಃ. ನಿನಗಿಷ್ಟ ಬಂದಂಗ ಹ್ಯಾಂಗ ನುಗ್ ಬರೋದಕ್ಕ ಇದನ್ನೇನ್ ಧರ್ಮಛತ್ರ ಅಂತ ಮಾಡಿ ಏನ? ಗನ್ ರಾಕೆಟ್ ವ್ಯವಹಾರದಲ್ಲಿ ನಿಮ್ ಮಗ ದಾನಪ್ಪ ಗುರುಪಾದನ್ ಕೈವಾಡ ಇದೆ ಅಂತ ನಮಗ್ ಪಕ್ಕಾ ಮೆಸೇಜ್ ಬಂದಿದೆ. ಯಾವನೋ ತಲಿ ಕೆಟ್ಟ ನನ್ ಮಗ ಮೆಸೇಜ್ ಕೊಟ್ಟ ಅಂತ ಅದ ನಿಜಾನೋ ಸುಳ್ಳ ಅಂತ ವಿಚಾರಣೆ ಮಾಡ್ದ. ಯಾರ ಮನಿಗಂದ್ರ ಅವ್ರ ಮನಿಗ, ಯಾವತ್ನಾಗಂದ್ರ ಅವತ್ನಾಗ ನುಗ್ಗೋದೇನ? ಪೊಲೀಸರು ಡ್ಯೂಟಿಲಿ ಇದ್ದಾಗ ಎಲ್ಲ ಒಂದೇನೆ. ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಮಾಜಿ ಮುಖ್ಯಮಂತ್ರಿನ ಒದ್ದು ಒಳಗಾಗ್ತವ್ರು ನಾವು. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕನೋ ನಮ್ಗೆ? ಹೌದು, ಅವ್ರ ಅರೆಸ್ಟ್ ಮಾಡಕ್ ವಾರಂಟ್ ಆಯ್ತನ? ಅರೆಸ್ಟ್ ವಾರಂಟ್, ಶೂಟ್ ಎಟ್ ಸೈಟ್ ಆರ್ಡರ್ ಇದೆ. ಹುಬ್ಬಳ್ಳಿಯಾಗ ಈ ಗುರುಪಾದಪ್ಪನ ಮಗ ದಾನಪ್ಪನ್ ಹಿಡಿಯೋದು ಅಷ್ಟು ಸುಲಭ ಅಂತ ಮಾಡಿ ಏನ?
ಅವನನ್ನ ಕಾಯ್ಲಿಕ್ಕೆ ಅಂತಾನೆ ನಮ್ಮ ಮಂದಿ 8 ದಿಕ್ಕಿನಾಗ 8 ಗ್ರಹಗಳನ್ನ ಕಾಯ್ಲಿಕ್ಕೆ ಹತ್ತಾರ ಗೊತ್ತಾತೇನ? ಆ 8 ಗ್ರಹಗಳ ಅಧಿಪತಿನೇ ನಾನು. ಶನಿ ಮಹಾತ್ಮ ಇದ್ದಾಗೆ ಯಾವಾಗ್ಲೂ ನಿಮ್ಮಂತವ್ರ ತಲೆಗಳ ಮೇಲೆ ಕೂತಿರ್ತೀನಿ. ಅವನ್ ಉಳಿಬೇಕಾ ಇಲ್ಲ ಉರುಳೋಗ್ಬೇಕಾ ನೀವೇ ಯೋಚನೆ ಮಾಡಿ. ಕೇಳಿಸ್ಕೊಳ್ರೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿಗಳ. ನಾಳೆ ಸಾಯಂಕಾಲದೊಳಗಡೆ ದಾನಪ್ಪ ಗುರುಪಾದ ಎಲ್ಲಿದ್ದಾನೆ ಅಂತ ಹೇಳಿ ನಿಮ್ ಪ್ರಾಣಗಳನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಜಿಗುಪ್ಸೆ ಆಗಿ ಸಾಯೋದಕ್ಕೂ ಬಂದು ನನ್ ಕಾಲೇ ಹಿಡ್ಕೋಬೇಕು. ಹಾಗ್ ಮಾಡ್ತೀನಿ. ಇಲ್ಲ ಅಂದ್ರೆ ಸೂರ್ಯ ಮುಳುಗೋಕು ಮುಂಚೆ ಕೌರವ್ರ ಸಂತಾನನೇ ಮುಗಿಸಿ ಮಹಾಭಾರತಕ್ಕೆ ಮಂಗಳ ಆಡಿದ ಮಧ್ಯಮ ಪಾಂಡವ ಅರ್ಜುನನ್ ತರ ನಾನೇ ನಿಮ್ ಬಾಯಿ ಮುರಿಡಿ ಮಣ್ಣಾಕಿ ನಿಮ್ಮ ಹೆಸರು ಕುಲುಕಸ್ನೇಳೋ ಕನ್ನ ಕೆತ್ತಿ ನಿಮ್ಗಳ ಸಮಾಧಿಗಳ ಮೇಲೆ ಗೂಟ ನೆಡ್ತೀನಿ. ಇದು 6 ಕೋಟಿ ಕನ್ನಡಿಗರ ಪಾದದ ಮೇಲೆ ಪಾದದ ಮೇಲೆ ಪಾದದ ಮೇಲೆ. ಸರ್, ದಾನಪ್ಪನ ಡಿಸ್ಟರಿ ಫ್ಯಾಕ್ಟರಿನಲ್ಲಿ, ಸಿಮೆಂಟ್ ಗೋಡೌನಲ್ಲಿ, ಫುಡ್ ಗ್ರೈನ್ ಮಿಲ್ ನಲ್ಲಿ ಮತ್ತೆ ಅವನ ವಿಶ್ವಶಾಂತಿ ನರ್ಸಿಂಗ್ ಹೋಮ್ ನಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಂತ ಮೆಸೇಜ್ ಇದೆ ಸರ್. ಎಂಟೈರ್ ಹುಬ್ಳಿ ಸರೌಂಡಿಂಗ್ಸ್ ನಲ್ಲಿ ಎಲ್ಲೂ ಇಲ್ಲ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಪೊಲೀಸ್ ಅವ್ರ ಕಣ್ ತಪ್ಪಿಸಿ ಅವನೆಲ್ಲೋ ಹೋಗಕ್ಕಾಗಲ್ಲ. ಹೋಗ್ಲಿ, ನಮ್ DCP ಸಾಹೇಬ್ರಲ್ಲಿದ್ದಾರೆ. ಅವರು ರಜೆ ಹಾಕಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಮೆಸೇಜ್ ಇದೆ ಸರ್. ದಾನಪ್ಪ ಗುರುಪಾದನು ಕಾಣಿಸ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮ್ ನಮ್ DCP ಸಾಹೇಬ್ರು ಕಾಣಿಸ್ತಾ ಇಲ್ಲ. ಕರೋವರ್ ಸರ್, ನಮ್ DCP ಸಾಹೇಬ್ರು ಎಲ್ಲೋಗಿದ್ದಾರೆ ಅಂತ ಟ್ರೇಸ್ ಔಟ್ ಮಾಡಿ ಹೇಳ್ತೀರಾ? ಶೋರ್ ಸರ್. ಸಾಹೇಬ್ರು ಡಿಪಾರ್ಟ್ಮೆಂಟ್ ವೆಹಿಕಲ್ ಅಲ್ಲೇ ಹೋಗ್ತಿದಾರಂತೆ. ಅಟ್ ಪ್ರೆಸೆಂಟ್ ಕಿತ್ತೂರು ಚೆಕ್ ಪೋಸ್ಟ್ ದಾಟಿದ್ದಾರೆ ಅಂತ ಮೆಸೇಜ್ ಇದೆ ಸರ್. ಕರೋವರ್ ಸರ್, DCP ಗಾಡಿ ಆ ಚೆಕ್ ಪೋಸ್ಟ್ ಇಂದ ಯಾವ ಚೆಕ್ ಪೋಸ್ಟ್ ಎಷ್ಟೆಷ್ಟೋ ಕ್ರಾಸ್ ಆಯ್ತು ಅಂತ ನನ್ಗೆ ಇಮಿಡಿಯೇಟ್ ವೈರ್ಲೆಸ್ ಮೆಸೇಜ್ ಬೇಕು. ಕಮಾನ್ ಕ್ವಿಕ್, ಕರಿಯಾ ಕರಿಯಾ. ಹಲೋ SP. ಹೇಳಿ ಮಿಸ್ಟರ್ ಅಯ್ಯ. ನಮ್ಮ ಕಾರಲ್ಲಿ ಬಾಂಬಾ? ಅಲ್ಲ, ಹೌ ಇಟ್ ಕ್ಯಾನ್. ಸ್ವಲ್ಪ ಗಾಡಿ ನಿಲ್ಸು. ಸರ್, ಸರ್ ಇಂದ ಬೇಗ ಹೇಳಿರಿ ಸರ್, ಕಾರಲ್ಲಿ ಬಾಂಬ್ ಇದೆ. ವಾಟ್ ಚಾನ್ಸಸ್? ಏನ್ ಹೇಳಾಕತ್ತೀರಿ ಸರ್? ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೇಗ ಈ ಕಡೆ ಬನ್ನಿ ಸರ್. ಅಲ್ರಿ, ಇದು ಸರ್ಕಾರದ ಪ್ರಾಪರ್ಟಿ, ಇದನ್ನ ಹ್ಯಾಂಗ್ ಬಿಟ್ಟು ಬರೋದು? ಕಾರ್ ಹೋದ್ರೆ ಹೋಯ್ತು, ನೀವ್ ಈ ಕಡೆ ಬನ್ನಿ ಸರ್. ಅಯ್ಯ ಸರ್, ಬಾಂಬ್ ಬ್ಲಾಸ್ಟ್. ಅಯ್ಯ, ನಾನಪ್ಪ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ. ಅವನ್ನ ಶೂಟ್ ಮಾಡಕ್ ಹೇಳ್ರಿ. ಕಮಾನ್, ಶೂಟ್ ಇಟ್. ಅಯ್ಯ, ಅವನ್ನ ಯಾಕೆ ಶೂಟ್ ಮಾಡ್ಬೇಡ ಅಂತ ಹೇಳಾಕತ್ತೀರಿ? ಹೊರಗಡೆ ಕ್ರಿಮಿನಲ್ಸ್ ಯಾರೇ ಆಗಿರ್ಲಿ, ಅವ್ರೆಲ್ಲೇ ಅಡಗಿರ್ಲಿ, ಈಸಿಯಾಗಿ ಕಂಡಿಡ್ದ್ಬಿಡ್ತೀನಿ. ಆದ್ರೆ ನಿನ್ನಂತ ಡಿಪಾರ್ಟ್ಮೆಂಟ್ ಅಲ್ಲಿರೋ ದೇಶದ್ರೋಹಿಗಳನ್ನ ಕಂಡಿಡಿಯೋದು ತುಂಬಾನೇ ಕಷ್ಟ ಅಲ್ಲ ಮಿಸ್ಟರ್ ಪ್ರಕಾಶ್ ಕರ್ಮಡಿ? ಯಾವ ಕ್ರಿಮಿನಲ್ ನ ಇಡೀ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆಯೋ ಅವನ್ನ ನಿನ್ ಜೊತೆಲೆ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನೀನೆಂತೋನಿರ್ಬೇಕು. ಅದಪ್ಪ, ನೋ ನೋ ನೋ, ಯು ಹ್ಯಾವ್ ಮಿಸ್ಟೇಕನ್ ಮೀ. ನನಗೂ ಅದಕ್ಕೂ ಸಂಬಂಧನೇ ಇಲ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ಸರ್ಕಾರಕ್ಕೆ ವಿಶ್ವಾಸ ತೋರಿಸದೇ ಇರೋದು, ಹೆಂಡತಿನ ವ್ಯಭಿಚಾರಕ್ಕೆ ಕಳಿಸಿ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಎರಡೂ ಒಂದೇನೆ. ನಿನ್ನಂತ ದೇಶದ್ರೋಹಿಗಳು ಇರೋದ್ರಿಂದಾನೇ ದೇಶದಲ್ಲಿ ಕ್ರಿಮಿನಲ್ಸ್ ರೌಡಿಗಳು ಹುಟ್ಕೊಂಡಿರೋದು. ಅಂತವ್ರು ಹುಟ್ಟಬಾರ್ದು ಅಂತಿದ್ರೆ ನಿನ್ನಂತವ್ರು ಜೀವಿಸೈತಾ ಇರಬಾರ್ದು. ಅಯ್ಯ, ಏನ್ ಮಾತಾಡಕತ್ತೀರಿ ನೀವು? ಲೋಕ್, ಇಂತ ಒಬ್ಬ ಅಪರಾಧಿ ಸತ್ರೆ 1000 ಜನ ಅಪರಾಧಿ ಸತ್ತಾಗೆ. ಹೊರಗಡೆ ಇರೋ ಅಪರಾಧಿಗಳನ್ನ ಬಾಳೆ ಮರದ ತರ ಈಸಿಯಾಗಿ ಕತ್ತರಿಸಾಕ್ಬಿಡ್ಬೋದು. ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿರೋ ಇಂಥ ಅಪರಾಧಿಗಳು ಆಲದ ಮರ ಇದ್ದಾಗೆ, ಅವ್ರನ್ನ ಬುಡಕ್ ಸಮೇತ ಕಿತ್ತಾಕ್ಬೇಕು. ಇದೇ ಐಎನ್ ಪಾಲಿಸಿ. ಆಮೇಲೆ ಕರೆಕ್ಟ್? ಏನ್ರಿ ಅಯ್ಯ, ಏನ್ ಮಾಡಕತ್ತೀರಿ ನೀವು? ಸರ್, ಇವನ್ನ ಶೂಟ್ ಮಾಡೋ ಅವಕಾಶ ನನಗ್ ಕೊಡಿ ಸರ್. ವಾಟ್ ಪ್ಲೀಸ್? ಇವನ್ನ ಶೂಟ್ ಮಾಡೋದಕ್ಕೆ ಯಾರು ಸರಿಯಾದ ಕಾರಣ ಕೊಡ್ತಾರೋ
ಅವ್ರಿಗೆ ಅವಕಾಶ ಕೊಡ್ತೀನಿ. ಸರ್, ದಾನಪ್ಪ ಗುತ್ತೇದಾರ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಫೀಸ್ ನನ್ನ ಶೂಟ್ ಮಾಡ್ಬಿಟ್ರು ಸರ್. ವಾಟ್ ನಾನ್ಸೆನ್ಸ್ ಅಲ್ರಿ. ಅಯ್ಯ, ನೀವ ವಿಚಾರ ಮಾಡ್ರಿ. ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರಿಗೆ ಸಾಯಿಸೋದು ತಪ್ಪಲ್ಲೇನ್ರಿ? ಒಬ್ಬ ಪೊಲೀಸ್ ಆಫೀಸರ್ನ ಇನ್ನೊಬ್ಬ ಪೊಲೀಸ್ ಆಫೀಸರ್ ಸಾಯಿಸೋದು ತಪ್ಪೆ. ಆದ್ರೆ ಒಬ್ಬ ಗುಂಡನ ಪೊಲೀಸ್ ಆಫೀಸರ್ ಸಾಯಿಸೋದ್ರಲ್ಲಿ ತಪ್ಪೇನಿಲ್ಲ. ಅಯ್ಯ, ಅಲ್ರಿ, ಇದೇನ್ ಮಾಡಕತ್ತೀರಿ ನೀವು? ಸ್ವಲ್ಪ ವಿಚಾರ ಮಾಡ್ರಿ. ಇಸ್ ಇಟ್ ಫೇರ್? ಗೋ ಹೆಡ್. ಅಯ್ಯ 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 ಚಲಿ ಅಯ್ಯ.